ಸಪ್ತಗಿರಿ ಹಾಸ್ಪಿಟ್ಲ್ ಒಳಗಡೆ ಈ ತರ ಎಲ್ಲ ಐತ ನಾನ್ ನೋಡಿ ಶಾಕೆ ಆಗೋಗ್ಬಿಟ್ಟೆ. ಗೈಸ್ ಎಲ್ರು ಹೆಂಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚೆನ್ನಾಗಿರ್ಬೇಕು. ನೀವು ನೋಡೋದು ಯಾರು ಬ್ಲಾಗ್ಸ್ ಎಲ್ರಿ. ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ, ಸ್ವಲ್ಪ ಬಿಸಿ ಇದ್ದೆ. ಹಂಗೆ ನನ್ನ ಮೊಬೈಲ್ ಕ್ಯಾಮ್ರಾನು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು. ಈಗ ಇರೋ ಕ್ಯಾಮ್ರಾ ಕ್ವಾಲಿಟಿ ಹೆಂಗೈತಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ, ಓಕೆನಾ? ಇವತ್ತು ಬೆಳಗ್ಗೆ ಎದ್ದು ಸೂರ್ಯಂಗೊಂದು ನಮಸ್ಕಾರ ಹಾಕೊಂಡು ನಾನು ಸ್ವಲ್ಪ ಚಿಕ್ಕಬಳ್ಳಾಪುರ ಹೋಗಬೇಕಿತ್ತು. ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ 9:00 ಟ್ರೈನ್ ಐತೆ ಅಂತ ಕೇಳ್ಕೊಂಬರಕ್ ಹೋದೆ ರೈಲ್ವೆ ಸ್ಟೇಷನ್ ಹತ್ರ. ಅಲ್ಲೂ ಕೇಳಿದ್ರಿ ಇವತ್ತು 9:00 ಟ್ರೈನ್ ಇಲ್ಲ, 8:00 ಲಾಸ್ಟ್ ಅಂದ್ರು. 8:00 ಟ್ರೈನ್ ಹತ್ಕೊಂಡು ನಾನು ಬಂದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ ಇಳಿದು ಆಯ್ತು. ಆಮೇಲೆ ರಂಗಣ್ಣ ಇಳ್ದುಬಿಟ್ಟು ಹಂಗೆ ಶಿಸ್ತಾಗಿ ನಡ್ಕೊಂಡು ಹೋದೆ. ಈ ವ್ಯೂ ಮಾತ್ರ ಮಸ್ತು ಅಂಕಲ್ರಿ. ಹಂಗೆ ನೋಡ್ಕೊಂಡು ನಾನು ಬಂದೆ ಸಪ್ತಗಿರಿ ಹಾಸ್ಪಿಟ್ಲ್ ಹತ್ರ. ಅವಲೇ ಹೇಳ್ದಂಗೆ ಏನೇನು ಇಲ್ಲ, ಎಲ್ಲ ಹಾಸ್ಪಿಟ್ಲಿಗೆ ಏನ್ ಇರ್ತದೋ ಇದ್ರಲ್ಲೂ ಅದೇ ಐತಿ. ಹಂಗೆ ಒಳಗಡೆ ಬಂದು ಸ್ವಲ್ಪ ಚೆಕಪ್ ಇತ್ತು, ಆ ಚೆಕಪ್ ಎಲ್ಲ ಮಾಡಿಸ್ಕೊಂಡು ನನಗಲ್ಲ ಚೆಕಪ್, ನೀವೇನ್ ತಲೆ ಕೆಡಿಸ್ಕೊಂಬೇಡ್ರಿ. ಇಲ್ಲಿಂದ ನಮ್ಮೂರೇ ಡೈರೆಕ್ಟ್ ಬಸ್ ಸಿಗ್ತದೆ ಅಂತ ನೋಡಿದ್ರೆ ಅದು ಸಿಗ್ಲಿಲ್ಲ. ಅದೇ ಹೆಸರುಘಟ್ಟದ ಬಸ್ ಹತ್ಕೊಂಡು ಸೀದಾ ಹೆಸರುಘಟ್ಟಕ್ಕೆ ಬಂದು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಮನೆ ಕಡೆಗೆ ಹೋದೆ. ಹಂಗೆ ಈ ಕರಿಂದ ಒಂದು ಕ್ಲಿಪ್ ಇರ್ಲಿ ಅಂತ ವಿಡಿಯೋ ತಕ್ಕಂತಿದ್ರೆ ಕ್ಯಾಮ್ರಾನೇ ನೆಕ್ಕಕ್ ಬತ್ತೈತೆ ಹೋಗಪ್ಪ. ನಮ್ಮೂರ್ ಹಾಲಿನ ಡೈರಿ ಹೋಗಿ ನಮ್ಮ ಸಿಗೆ 2 ಪ್ಯಾಕೆಟ್ ಬೋರಕ್ಕನ್ ವಿಟ ಇಸ್ಕೊಂಡು ಬಂದೆ. ಮತ್ತೆ ನಮ್ದು ಇನ್ನೊಂದು ಅಯ್ಯಬುಜ ಎತ್ಕೊಂಡು ನಮ್ಮ ಸಿಗ್ ಮುಗ್ದರ ತಗೊಂಬಂದೆ. ಹೌದಾ? ಈ ವ್ಲಾಗ್ ಹೆಂಗೈತಿ ಅಂತ ನಂಗಂತೂ ಗೊತ್ತಿಲ್ಲ. ವ್ಲಾಗ್ ಮಾಡಿ 15 ದಿವಸ ಆಯ್ತು. ಇವತ್ ಮಾಡ್ತಿದೀನಿ, ಹೆಂಗ್ ಬಂದೈತಿ ಅಂತ ಗೊತ್ತಿಲ್ಲ. ಇವತ್ತಿನ ವ್ಲಾಗ್ ಇಷ್ಟೇ. ನನ್ನ ಅಕೌಂಟ್ ಯಾರನ್ನ ಹೊಸ್ತಾವ್ ವಿಸಿಟ್ ಕೊಟ್ಟಿದ್ರೆ ಫಾಲೋ ಮಾಡೋದು ಮಾತ್ರ ಮರಿಬೇಡ್ರಿ.